ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಕಾರ್ಯಪ್ಪ ಪ್ರತಿಮೆಗೆ ಪುಷ್ಪ ನಮನ ಹಾಗೂ ಯುವ ಸ್ಪಂದನ ಉದ್ಘಾಟನೆಯನ್ನು ಕೂಡ ಇದೇ ಸಂದರ್ಭ ನಡೆಸಲಾಯಿತು. ಪತ್ರಕರ್ತ ಕಿಶೋರ್ ರೈ ಕತ್ತಲೆಕಾಡು ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಹಾಗೂ ಗುರುತಿಸಿಕೊಳ್ಳಲು ಇದೊಂದು ಉತ್ತಮ ಅವಕಾಶ ಎಂದರು. ಹಾಗೆ ನನಗೆ ಈ ಕಾಲೇಜಲ್ಲಿ ನನಗೆ NSS ಜೊತೆ ಹೋರಾಟ ಇರಲಿಲ್ಲ. ನಾನು NSS ನ ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸಿದ್ದು ಕಾಲೇಜು ನನ್ನ PUC ಸಮಯದಲ್ಲಿ 2008-2009 ಸಮಯದಲ್ಲಿ ಮುರುಗೋಡು ಭಾರತೀಯ ಜೂನಿಯರ್ ಕಾಲೇಜು ಅಲ್ಲಿ ನಾನು PUC ಮಾಡಿದೆ. ಆ ಸಂದರ್ಭದಲ್ಲಿ NSS ಸ್ವಯಂ ಸೇವಕನಾಗಿ ಇರುವಂತಹ ಸೇವೆಯನ್ನು ಸಲ್ಲಿಸುವಂತಹ ಜೊತೆಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತಹ ಅವಕಾಶ ಸಿಕ್ಕಿತ್ತು. ಹಾಗಾಗಿ NSS ಒಂದು ಒಡನಾಟಿಕೆ ಕಾರಣಕ್ಕಾಗಿ ನಾನು ಈ ಬಗ್ಗೆ ಹೋಗ್ಕೊಂಡಿದ್ದೆ. ಅಂದರೆ ಸಂಬಂಧಿಗಳು ಏನು ಮಾತಾಡಬೇಕಿರೋದಿಲ್ಲ, ಅದು ಬಿಟ್ಟು ವಿಚಾರಗಳು ಬೇರೆ ಯಾರು ಮಾತಾಡಬೇಕಾಗುತ್ತೆ. ಹಾಗಾಗಿ ಚೂರಾದ್ರು ಅಲ್ಲಿ ತೊಡಗಿಸಿಕೊಂಡ ಕಾರಣಕ್ಕಾಗಿ ನಾನು ಹೋಗಬೇಕಂದ್ರೆ ಕಾರ್ಯಕ್ರಮಕ್ಕೆ ಕಲಿತಕ್ಕೆ ಧನ್ಯವಾದಗಳು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ಶಿಸ್ತು, ಸಂಯಮ ಜೊತೆಗೆ ಸಮಾಜದಲ್ಲಿ ವಿದ್ಯಾರ್ಥಿಗಳು ಹೇಗೆ ಬೆರೆಯುತ್ತಾರೆ ಎಂಬುದನ್ನು ಕಲಿಸಿಕೊಡುತ್ತೆ ಎಂದರು. ತುಂಬಾ ಇಷ್ಟ ಆಯಿತು. ನ್ಯಾಷನಲ್ ಸರ್ವಿಸ್ಗೆ ಇದರಿಂದ 3 ವರ್ಷ ತುಂಬಾ ಚೆನ್ನಾಗಿದೆ. ಮತ್ತೆ ಇದರಿಂದ ಏನೇನೋ ಮಾಡ್ಬೋದು ಕೆಲಸ ನಾವು ನೋಡಿದಾಗ ತುಂಬಾ ಖುಷಿ ಆಗಿದೆ. ಯಾಕೆಂದರೆ ಪಬ್ಲಿಕ್ಗೆ ಏನಾಗಬೇಕು, ದೇಶಕ್ಕೆ ಏನಾಗಬೇಕು, ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ದೇಶಕ್ಕಾಗಿ ಯಾವುದೆಲ್ಲ ಎಫರ್ಟ್ಸ್ ಮಾಡಬೇಕು ಅಂತ ಕೂಡ ಮಾಹಿತಿ ಇದನ್ನು ಮಾಡಿದ BK ರಾಮನ್ ಅವರಿಂದ ಪ್ರಾರಂಭಿಸಿದ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಸರ್ಕಾರದಿಂದಲೇ ಪ್ರಾರಂಭವಾದಂತಹ ಈ NSS ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಏಕೆಂದರೆ ನಾವು ದೊಡ್ಡವರಲ್ಲಿ ಏನು ಕಲಿಯಲಿಕ್ಕಾಗಲ್ಲ, ವಿದ್ಯಾರ್ಥಿಗಳ ಜೀವನದಲ್ಲಿ ಎಲ್ಲವನ್ನು ಕಲಿಯಬೇಕಾಗುತ್ತೆ. ಡಿಸಿಪ್ಲಿನ್ ಇರ್ಬೋದು, ಸಿಸ್ಟಮ್ಸ್ ಇರ್ಬೋದು, ಎಲ್ಲವನ್ನು ನಾವು ಈ ಏಜಲ್ಲಿ ಕಲಿತರೆ ಮತ್ತು ಮುಂದೆ ಹೋಗುತ್ತೆ. ಏಕೆಂದರೆ ನಾವು ಕಾಲೇಜಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಪ್ರಾಂಶುಪಾಲರಾದ ಮೇಜರ್ ಬಿ ರಾಘವ ಮಾತನಾಡಿ, NSS ಒಂದು ಕಾರ್ಯಕ್ರಮವಲ್ಲ, ಇದೊಂದು ವೇದಿಕೆ. ಹಲವು ಉತ್ತಮ ಸೇವೆಗೆ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು. ಒಂದು ಕಾರ್ಯಕ್ರಮ ಅಲ್ಲ. ಅತಿಥಿಗಳು ಹೇಳಿದ್ರು, ಮುಖ್ಯ ಅತಿಥಿಗಳು ಹೇಳಿದ್ರು, ಅಥವಾ ನಮ್ಮ ಲೀಡರ್ಸ್ ಹೇಳಿದ್ರು, ಕರೆಕ್ಟ್ ಅಲ್ಲ. ಇದು ಒಂದು ವೇದಿಕೆ. ಯಾವುದಕ್ಕೆ ವೇದಿಕೆ? ಸಮಾಜ ಸೇವೆಗೆ ವೇದಿಕೆ, ಶಿಸ್ತಿನ ಜೀವನಕ್ಕೆ ವೇದಿಕೆ, ಸಹಕಾರ ಮತ್ತೆ ದೇಶ ಪ್ರೇಮವನ್ನು ಜಾಗೃತಗೊಳಿಸುವಂತಹ ಒಂದು ವೇದಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. NSS ಅಂದರೆ ನಿಸ್ವಾರ್ಥ ಸೇವೆ, ಇದು ಒಂದು ವೇದಿಕೆ. NSS ಅಂದರೆ ಇಲ್ಲಿ ವರ್ಷ ಬೇಜಾರು ಮಾಡಿದೆ. NSS ನಮಗೆ ಸಿಕ್ಕಿತು, ಇದು ನಿಂತ ನೀರಲ್ಲ. NSS ಅನ್ನುವಂಥದ್ದು ನಿಂತ ನೀರಲ್ಲ, ಇದು ಹರಿಯುವ ನೀರು. ಹೊಸ ಬದಲಾವಣೆಗಳು, ಪರಿವರ್ತನೆಗಳಿಗೆ NSS ಕಾರಣ ಆಗಿದೆ. ಯಾವತ್ತೂ ಡೋಂಟ್ ಥಿಂಕ್ ನಾನೇ ಇರಬೇಕು ಅಥವಾ ನಾನಾಗಬೇಕು, ಪ್ರಾಂಶುಪಾಲರು ನಾನಾಗಬೇಕು ಅನ್ನುವಂಥ ಆಸೆ ನಾವು ಇಟ್ಕೋಬಾರ್ದು. ಇದು ಪರಿವರ್ತನೆಗೆ ಹಾದಿಯನ್ನು ಉಂಟು ಮಾಡಿ. NSS ಅನ್ನುವಂಥದ್ದು ಒಂದು ವೆಪನ್. ನೀವು ಅದನ್ನೇ ತಗೊಳ್ಳಿ, ಒಂದು ಆಯುಧವನ್ನೇ ತಗೊಳ್ಳಿ. ಇದನ್ನು ನಿಮ್ಮನ್ನ ಪರಿವರ್ತನೆ ಮಾಡಲಿಕ್ಕೆ, ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಬಳಸಿಕೊಳ್ಳಬಹುದಾದಂಥ ಒಂದು ಆಯುಧ. ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಯೋಜನಾ ಅಧಿಕಾರಿಗಳಾದ ಶೈಲಶ್ರೀ, ಅಲೋಕ್ ಕುಮಾರ್, ಕಾಲೇಜು ಪ್ರಾಧ್ಯಾಪಕರು, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.